ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿವತ್ತು ನಿಮಗೆ ಕೊಬ್ಬರಿ ಮಿಠಾಯಿ ಮಾಡೋದನ್ನು ಹೇಳ್ಕೊಡೋಣ ಅಂತ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ. ಮೊದಲು ನಾವು ಕಾಯನ್ನು ತುರಿದಿಟ್ಕೊಂಡು ತೆಂಗಿನಕಾಯನ್ನು ಪೂರ್ತಿ ತೊಗೊಂಡು ನಾವು ಅದನ್ನು ರುಬ್ಬಿ ಇಟ್ಕೋಬೇಕಾಗುತ್ತೆ. ರುಬ್ಬಿಟ್ಟು ಅದರಲ್ಲಿ ಅರ್ಧ ಭಾಗದಷ್ಟು ನಾವು ಅದನ್ನು ಸಕ್ಕರೆನ ತೊಗೋಬೇಕಾಗುತ್ತೆ. ಎಷ್ಟು ನಾವು ತೆಂಗಿನಕಾಯಿ ತುರಿ ತೊಗೊಂಡಿರ್ತೀವೋ ರುಬ್ಬಿರೋ ಅಂಥದ್ದನ್ನು ಲೆಕ್ಕ ತೊಗೋಬೇಕು. ಅದರಲ್ಲಿ ಅರ್ಧ ಭಾಗದಷ್ಟು ನಾವು ಸಕ್ಕರೆಯನ್ನು ತೊಗೋಬೇಕಾಗತ್ತೆ. ಸೊ ತುಂಬ ಸುಲಭ ಅಂತಲೇ ಹೇಳ್ಬೋದು. ಕೊಬ್ಬರಿ ಮಿಠಾಯಿ ತುಂಬಾ ಈಸಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗಪ್ಪ ಮಾಡೋದು ಅಂತ. ಮೊದಲು ನಾವಿಲ್ಲಿ ಏನು ಮಾಡಬೇಕು ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ತೊಗೋಬೇಕು. ಅಲ್ಲಿ ಕೊಬ್ಬರಿ ಎಷ್ಟಿರುತ್ತೋ ಅದರಲ್ಲಿ ತುಂಬ ಕಡಿಮೆ, ಒಂದು 1/4% ನೀರು ತೊಗೋಬೇಕಷ್ಟೇ, ಜಾಸ್ತಿ ಕೂಡ ತೊಗೋಬಾರ್ದು. ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲಿ ನೀರು ಬಳಸಿಲ್ಲ ಅಂದರೂ ಕೂಡ ಹಾಲು ಕೂಡ ಹಾಕೋಬೋದು. ನಮ್ಮ ಮನೆಯಲ್ಲಿ ಯಾರೂ ಕೂಡ ಹಾಲು ಹಾಕಿದ್ರೆ ಇಷ್ಟಪಡಲ್ಲ, ಮತ್ತು ಬೇಗ ಅದು ಹಾಳಾಗತ್ತೆ ಅಂಥೇಳಿ. ಇದಾದರೆ ನಾವು ಒಂದು ವಾರದವರೆಗೂ ಕೂಡ ಇಟ್ಕೊಂಡು ತಿನ್ಬೋದು, ಏನೂ ಕೂಡ ಆಗಲ್ಲ. ಹಾಗಾಗಿ ನಾನಿಲ್ಲಿ ನೀರನ್ನೇ ಯೂಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಯಾವುದೇ ಥರ ಒಂದೆಳೆ ಪಾಕ ಬರಬೇಕು, ಎರಡೆಳೆ ಪಾಕ ಬರಬೇಕು ಆ ಥರ ಎಲ್ಲ ಏನೂ ಇಲ್ಲ. ಕೊಬ್ಬರಿ ಮಿಠಾಯಿಗೆ ತುಂಬಾ ಈಸಿ ಅಂತ ಹೇಳ್ಬೋದು. ಸೊ ಸಕ್ಕರೆ ನೀಟಾಗಿ ಕರಗಬೇಕು ಅಷ್ಟೇ, ಒಂದು ಸಕ್ಕರೆ ಕಣಗಳು ಕೂಡ ಕಾಣಬಾರ್ದು. ನೀಟಾಗಿ ಅದು ನೀಟಾಗಿ ಅದೆಲ್ಲ ಕರಗಿರಬೇಕು. ನೋಡಿ, ನಾನು ಏನಕ್ಕೆ ಈ ಥರ ಎಲ್ಲ ತಿರುಗಿಸ್ತಿದ್ದೀನಿ ಅಂತ ಹೇಳಿದ್ರೆ ಬೇಗ ಕರಗತ್ತೆ ಅಂಥೇಳಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ನಾವು ಕೈ ಥರ ಆಡಿಸೋದ್ರಿಂದ ಬೇಗನೆ ಶುಗರು ಕರಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀಟಾಗೆಲ್ಲ ಕರಗಿಸ್ಕೊಂಡು ಏನು ಮಾಡಬೇಕು ಅಂತ ಅಂದರೆ, ಚೆನ್ನಾಗಿ ಕರಗಬೇಕು. ಇದು ನೊರೆ ಬರ್ತಾ ಇರುತ್ತೆ. ಸೊ ನೊರೆ ಬಂದರೆ ಪಾಕ ಮುಕ್ಕಾಲು ಭಾಗ ಆಗಿದೆ ಅಂತಲೇ ಅರ್ಥ. ಇದು ಯಾವುದೇ ರೀತಿ ಪಾಕ ಬೇಡ. ನೊರೆ ನಿಲ್ಲಿಸಿದ್ರೆ, ನೊರೆ ಬರೋದು ಕಡಿಮೆ ಆಯಿತು ಅಂತ ಅಂದರೆ ಪಾಕ ಆಗಿಬಿಡುತ್ತೆ ಅಂತ ಅರ್ಥ. ಈ ಥರ ನೊರೆ ಇದ್ದಾಗಲೇ ನಾವು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೋಬೇಕಾಗತ್ತೆ. ತೆಂಗಿನಕಾಯಿ ರುಬ್ಬಿರೋದು ಏನಕ್ಕಪ್ಪ ಅಂತ ಅಂದರೆ, ಆವಾಗ ನಾವು ಸ್ಲೇಸ್ ಮಾಡ್ತೀವಲ್ವ, ಕಟಿಂಗ್ಸ್ ಮಾಡ್ತೀವಲ್ವ ಶೇಪ್ಗೆ, ಆವಾಗ ನಮಗೆ ಯಾವುದೇ ರೀತಿ ನೀಟಾಗಿ ಕಾಣುತ್ತೆ ಅಂಥೇಳಿ ನಾನು ಅದನ್ನು ತುರ್ಕೊಂಡಿದ್ದೀನಿ. ಇಲ್ಲಾಂದರೆ ಗಜಿಬಿಜಿ ಥರ ಆಗುತ್ತೆ, ಅಡ್ಡ ಸಿಕ್ತಿರುತ್ತೆ ಅದು ಚಾಕುಗೆ. ಹಾಗಾಗಿ ನೋಡಿ, ಇದಕ್ಕೆ ನಾನು ನೀಟಾಗಿ ಅದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ತಿರುಗಿಸ್ತಾನೆ ಇರಬೇಕು. ಲೋ ಫ್ಲೇಮ್ ಇಟ್ಕೊಂಡಿರಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಳೋ ಹಾಗಿಲ್ಲ. ತುಂಬ ಕಡಿಮೆ ಉರಿಯಲ್ಲೇ ನಾವು ಇದನ್ನು ತಿರುಗಿಸ್ತಾನೆ ಇರಬೇಕು. ಕೈ ನಿಲ್ಲಿಸಲೇಬಾರ್ದು ಅಂತಲೇ ಹೇಳ್ಬೋದು. ತುಂಬಾ ಈಸಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಟೇಸ್ಟು ತಿನ್ನೋಣ ಅನಿಸ್ತಾ ಇರುತ್ತೆ. ನಾನು ಏನಕ್ಕಪ್ಪ ಮಾಡಿದೆ ಅಂತಂದರೆ, ನಾನು ಮೊನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೆ. ಸೊ ಅದ್ರದ್ದು ತೆಂಗಿನಕಾಯಿ ಎಲ್ಲ ಉಳಿದಿತ್ತು. ಅದು ನಾನು ಯಾವುದೇ ಕಾರಣಕ್ಕೂ ನಾನು ಅದನ್ನು ಅಡುಗೆಗೆಲ್ಲ ಬಳಸಲ್ಲ, ಸಿಹಿ ಅಡುಗೆಗೆ ಮಾತ್ರ ಬಳಸ್ಕೊಳ್ತೀನಿ. ಹಾಗಾಗಿ ನಾನು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ನಾನು ಏಲಕ್ಕಿ ಕೂಡ ಆ್ಯಡ್ ಮಾಡಿಕೊಂಡೆ. ನೋಡಿ, ಆದ್ರೂ ಸ್ವಲ್ಪ ಮುಚ್ಚಿ ಬೇಯಿಸ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತಿಗೆ ನಾವು ಅದನ್ನು ತೆಗೆದು ಬಿಡಬೇಕು. ತೆಗೆದು ಚೆನ್ನಾಗಿ ಹುರಿತಾ ಇರಬೇಕು. ನೋಡಿ, ಸ್ವಲ್ಪ ತಳ ಹತ್ತುತ್ತಾ ಇದೆ. ಇವಾಗ ಇಷ್ಟ ಆದ್ರೇ ಸಾಕು. ಅದನ್ನು ನೀಟಾಗೆಲ್ಲ ತಿರುಗಿಸ್ಕೊಂಡು ಒಂಚೂರು ಇಲ್ಲದೆ ಇರೋ ಥರ ಆ ಕಡೆ ಸುತ್ತ ಅಂಟ್ಕೊಂಡು ಅದೆಲ್ಲ ನೀಟಾಗಿ ಎತ್ಕೊಂಡ್ಬಿಡ್ಬೇಕು. ನೀಟಾಗಿ ತಿರುಗಿಸ್ತಾ ಏನು ಮಾಡಬೇಕು, ಅಷ್ಟರಲ್ಲಿ ನಾವು ಒಂದು ತಟ್ಟೆಗೆ ತುಪ್ಪವನ್ನು ಹಾಕಿ ಇಟ್ಕೊಂಡಿರಬೇಕು. ಒಂದು ಅರ್ಧ ಸ್ಪೂನ್ ತುಪ್ಪ ಆದರೂ ಕೂಡ ಸಾಕು. ಇಷ್ಟೇ, ಬರೀ ನೀರು ಅಥವಾ ಹಾಲು, ಸಕ್ಕರೆ ಮತ್ತು ತೆಂಗಿನಕಾಯಿ ತುರಿ ಇಷ್ಟೇ ಬೇಕಾಗಿರೋದು. ಒಂಚೂರು ಏಲಕ್ಕಿ. ನೋಡಿ, ಒಂದು ಅರ್ಧ ಚಮಚ ನಾನು ಇದಕ್ಕೆ ಏನು ಮಾಡಿದೆ, ತುಪ್ಪನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಪ್ರಮಾಣದಲ್ಲಿ ಕೂಡ ತುಪ್ಪ ಹಾಕ್ಕೊಂಡಿಲ್ಲ. ಜಾಸ್ತಿನೂ ಹಾಕಬಾರ್ದು, ಯಾಕಂದರೆ ಕೊಬ್ಬರಿ ಆಗಿರೋದ್ರಿಂದ, ತೆಂಗಿನಕಾಯಿ ಆಗಿರೋದ್ರಿಂದ ಅದರಲ್ಲೇ ಆಯಿಲ್ ಕಂಟೆಂಟ್ ಕೂಡ ತುಂಬಾ ಇರುತ್ತೆ. ಸೊ ಹಾಗಾಗಿ ಸುಮ್ಮನೆ ಅಂಟಬಾರ್ದು ಅನ್ನೋ ಉದ್ದೇಶಕ್ಕೆ ಸುಮ್ಮನೆ ಒಂದು ಅರ್ಧ ಚಮಚ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ತುಪ್ಪ ಹಾಕಲೇಬೇಕು ಅಂತ ಕೂಡ ಏನಿಲ್ಲ, ಹಾಕ್ದಿರ ಕೂಡ ಮಾಡ್ಕೋಬೋದು ನಾವು. ನೋಡಿ, ನೀಟಾಗೆಲ್ಲ ಅದನ್ನು ಪ್ರೆಸ್ ಮಾಡಿಕೊಂಡೆ. ಸ್ವಲ್ಪ ತಣ್ಣಗಾಯಿತು ಅಂತ ಅನ್ನಿಸ್ತು. ಸ್ವಲ್ಪ ಹೊತ್ತು ಬಿಟ್ಟು ನಾವು ಇದನ್ನು ಕಟ್ ಮಾಡ್ಕೋಬೇಕು. ಒಂದು 1/4 ಗಂಟೆ ಬಿಟ್ಬಿಡಬೇಕು ನಾವು ಈ ಥರ ಮಾಡಿಬಿಟ್ಟು. ನೋಡಿ, ಇವಾಗ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಮತ್ತೆ ಈ ಥರ ಕಟ್ ಮಾಡಿಬಿಟ್ಟು ಮತ್ತೆ ನಾವು 1/2 ಅವರ್ ಬಿಡಬೇಕು. ಒಂದು 1/2 ಅವರ್ ಬಿಟ್ಟರೆ ಆವಾಗ ಸ್ಲೇಸ್ಗಳು ಕರೆಕ್ಟಾಗಿ ಬರುತ್ತೆ. ನಮಗೆ ಬರ್ಫಿ ನೀಟಾಗಿ ಎದ್ದೇಳುತ್ತೆ. ಫಸ್ಟೇ ನಾವು ಮಾಡೋಕ್ಕೋದ್ರೆ ಮುರಿದೋಗ್ಬಿಡುತ್ತೆ. ನೋಡಿ, ಹೇಗಿದೆ ಅಂತ ತಿಳಿಸಿ ನನಗೂ ಕೂಡ. ನಾನು ಯಾವಾಗಲೂ ಇದೇ ಥರ ಮಾಡೋದು ಕೊಬ್ಬರಿ ಮಿಠಾಯಿ. ನನಗಂತೂ ತುಂಬ ಇಷ್ಟ ಆಯಿತು. ಮನೇಲೂ ಕೂಡ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಮಾಡಿ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮನೆ ದೇವ್ರಿಗೆ ಹೋಗಿರೋಂಥ ತೆಂಗಿನಕಾಯಿನ ಯಾವುದೇ ಕಾರಣಕ್ಕೂ ನಾನು ಖಾರದ ಅಡುಗೆಗಳಿಗೆ ಬಳಸಲ್ಲ. ಹಾಗಾಗಿ ನಾನು ಇದನ್ನು ಮಾಡಿದೆ. ಎಲ್ಲರೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿರೋ ಅಂಥವರು ಒಂದು ಸಣ್ಣದಾದ ಒಂದು ಲೈಕನ್ನು ಕೊಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ನನ್ನ ಒಂದು ವಿಡಿಯೋ ವ್ಲಾಗು, ಕೊಬ್ಬರಿ ಮಿಠಾಯಿ ವ್ಲಾಗ್ ಹೇಗೆ ಬಂದಿದೆ ಅಂತ ಹೇಳಿ. ಎಲ್ಲರೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ವ್ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.